ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಮೇಶ್ ಕತ್ತಿ ಮಾಜಿ ಸಂಸದ ಈತನ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬೆಳಗಾವಿ ಚಿನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಡಿಸಿಸಿ ಚುನಾವಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಬಿಕೆಮರು ಶಾಲೆಯಲ್ಲಿ ಡಿಸಿ ಕ್ಯಾಂಪ್ನ ಚುನಾವಣೆ ಪ್ರಕ್ರಿಯೆ ನಡೀತಾ ಇತ್ತು. ಆ ಮತ ನೀಡುವಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿ ಹಾಗೂ ಅವರ ಒಂದು ಟೀಮ್ ಏನು ಕುತ್ಕೊಂಡು ಮಾತನಾಡ್ತಾ ಇದ್ರು. ಬೇಡರನ್ನ ಪದವನ್ನು ಬಳಸಿ ಒಂದು ಕೆಟ್ಟ ಪದವನ್ನು ಬಳಕೆಯನ್ನು ಮಾಡಿದ್ದಾರೆ. ಇಡೀ ಆ ಒಂದು ಮಾತು ಇಡೀ ನಾಯಕ ಸಮುದಾಯಕ್ಕೆ ಆಕ್ರೋಶಕ್ಕೆ ಈಡಾಗಿದೆ. ಹಾಗೂ ಸಮುದಾಯಕ್ಕೆ ನೋವು ಮಾಡುವಂಥ ಕೆಲಸವನ್ನು ಮಾಜಿ ಸಂಸದ ಹುಕ್ಕೇರಿ ತಾಲೂಕಿನ ಮಾಜಿ ಸಂಸದ ರಮೇಶ್ ಕತ್ತಿ ಈತನ ಮಾಡಿದ್ದಾನೆ. ಈತನ ವಿರುದ್ಧ ನಾವು ಈಗಾಗಲೇ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಏನು ಜಾತಿ ನಿಂದನೆ ಕಾಯ್ದೆಯಡಿ ಅವರು ಪ್ರಕರಣ ದಾಖಲು ಮಾಡಿ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದ್ದೀವಿ. ಜೊತೆಗೆ ಈ ರಮೇಶ್ ಕತ್ತಿ ನೀವು ಒಬ್ಬ ಮಾಜಿ ಸಂಸದರಾಗಿ ನಾಯಕರಾಗಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ತಾವು ತಿಳ್ಕೋಬೇಕು. ನೀವು ಮಾತಾಡೋ ಬರ್ತೀನಿ ಯಾರು ಏನು ಬೇಕಾದ್ರೆ ಮಾತಾಡೋದಲ್ಲ. ನಾವು ನೋಡಿರ್ಬೋದು, ಈಗಾಗಲೇ ನೀವು ಚುನಾವಣೆ ಶುರುವಾದಾಗಲೂ ಕೂಡ ಯಾವ ರೀತಿ ಮಾತಾಡಿದ್ದೀರಾ ಅದೇ ರೀತಿ ಒಬ್ಬ ಸಂಸದರಾಗಿ ಸರ್ವ ಸಮುದಾಯಕ್ಕೆ ತಾವು ಗೌರವವನ್ನು ಸೂಚಿಸುವಂಥ ಕೆಲಸ ಆಗಬೇಕು. ವಾಲ್ಮೀಕಿ ನಾಯಕ ಸಮುದಾಯ ಇಡೀ ಸಮುದಾಯವನ್ನು ಗೌರವಿಸ್ತದ, ಸಮುದಾಯದ ಎಲ್ಲ ನಾಯಕರು ಕೂಡ ಗೌರವಿಸ್ತಾರೆ. ಇವತ್ತು ನೀವು ನೋಡಬಹುದು, ನೀವು ಈ ರೀತಿ ನೀಚ ಮಾತನ್ನ ಮಾತನಾಡಿದ್ದೀರಿ. ಈ ರೀತಿ ನೀಚ ಪದಗಳನ್ನು ಯಾವುದೇ ರಾಜಕೀಯ ಮುಖಂಡರು ಕೂಡ ಈ ರೀತಿ ಮಾತಾಡಂಗಿಲ್ಲ. ಆದರೆ ನೀವು ಸಂಸದರಾಗಿ ಯಾವ ರೀತಿ ಶಿಸ್ತುಗಳಿಂದ ಇರಬೇಕು ಆ ಶಿಸ್ತುಗಳನ್ನು ಮರೆತು ಸಮುದಾಯದ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು, ಅವರಿಗೆ ಆಕ್ರೋಶಕ್ಕೆ ಉಂಟಾಗುವಂಥ ಕೆಲಸವನ್ನು ಮತ್ತು ಸಮುದಾಯಕ್ಕೆ ಪ್ರತಿಷ್ಠೆ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಇಡೀ ರಾಜ್ಯಾದ್ಯಂತ ನಾಯಕ ಸಮುದಾಯ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊತಾರೆ. ಹೋರಾಟವನ್ನು ಉಗ್ರದ ಹೋರಾಟವನ್ನು ಮಾಡಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಮುಂಬರುವ ದಿನಗಳಲ್ಲಿ ನೀವು ಇರುವಂಥ ಎಲ್ಲ ಅಧಿಕಾರಿಗಳನ್ನು ಕಳ್ಕೊತೀರಿ. ನೀವು ಬರೀ ರೀತಿ ಕೊಟ್ಟಂಥ ಹೇಳಿಕೆಯಿಂದ ನಿಮ್ಮ ನೀಚ ಗುಣ ಬಹಿರಂಗವಾಗಿದೆ ಇಡೀ ರಾಜ್ಯದ ಜನರಿಂದ. ನಿಮಗೆ ಯಾವತ್ತಿಗೂ ಕ್ಷಮೆ ಇಲ್ಲ. ಜನ ನಿಮಗೆ ಬರುವ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರ. ನೀವು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಹಾಗೂ ಸರ್ವ ಸಮುದಾಯ ಗೌರವದ ಕೆಲಸ ಮಾಡಬೇಕು. ಇಡೀ ನಿಮಗೆ ಬರುವಂಥ ದಿನಗಳಲ್ಲಿ ಕೂಡ ಸರ್ವ ಸಮುದಾಯದ ಜನಾಂಗ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಸರ್ವ ಸಮುದಾಯದ ಜನರಿಗೂ ಕೂಡ ಈ ಮನಸ್ಸಿಗೆ ನೋವು ಮಾಡುವಂಥ ಕೆಲಸವನ್ನು ನೀವು ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಅವರು ಮಾಡಿದ್ದೀರಿ. ನಿಮಗೆ ಸಮುದಾಯದ ಸಮಸ್ತ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದ ಪರವಾಗಿ ನಿಮ್ಮ ವಿರುದ್ಧ ಧಿಕ್ಕಾರವನ್ನು ಕೊಡ್ತೀವಿ, ಖಂಡಿಸ್ತೀವಿ. ನಿಮಗೆ ಹೇಳಿಕೆ ಸಮುದಾಯದ ಜನತೆಗೆ ನೀವು ಕ್ಷಮೆಯನ್ನು ಆಚರಣೆ ಮಾಡಬೇಕು. ನೀವು ಇದೇ ರೀತಿ ಮುಂದುವರೆದಿಲ್ಲ ಅಂದಲ್ಲಿ ಈ ಸಮಸ್ತ ವಾಲ್ಮೀಕಿ ನಾಯಕ ಸಮುದಾಯ ನಿಮ್ಮ ಹುಕ್ಕೇರಿ ಚಲೋ ನಮ್ಮ ಒಂದು ಹೋರಾಟವನ್ನು ಮಾಡಿಕೊಂಡು ನಿಮಗೆ ತಕ್ಕ ಪಾಠವನ್ನು ಕಲಿಸುವ ಕೆಲಸವನ್ನು ಸಮುದಾಯ ಮಾಡ್ತದೆ ಅಂತ ಹೇಳಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬೆಳಗಾವಿ ವಾಲ್ಮೀಕಿ ನಾಯಕ ಸಮಾಜದ ಯುವಕರು ಉಪಸ್ಥಿತರಿದ್ದರು. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಹೇಶ್ ಎಸ್ ಶೀಘ್ರಹಳ್ಳಿ, ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ರಾಮ ಪೂಜಾರಿ, ಬೆಳಗಾವಿ ತಾಲೂಕು ಅಧ್ಯಕ್ಷ ಮಂಕೇಶ್ ಚೆನ್ನಿಕುಪ್ಪಿ, ಬೆಳಗಾವಿ ತಾಲೂಕು ಉಪಾಧ್ಯಕ್ಷ ಮುತ್ತುರಾಜ್ ಹೊಸಗಟ್ಟಿ, ಬೆಳಗಾವಿ ನಗರ ಅಧ್ಯಕ್ಷ ಮಂಜು ತಲ್ವಾರ್, ಬೆಳಗಾವಿ ನಗರ ಪ್ರಧಾನ ಕಾರ್ಯದರ್ಶಿ ಸಾಗರ್ ಹೊಸಗಟ್ಟಿ, ಆದರ್ಶ ದನದಮಣಿ ಹಾಗೂ ಹಲವು ಯುವ ನಾಯಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.